ಏನ್ರಿ ಇದೆಲ್ಲ ಯಪ್ಪ ಅವೆಲ್ಲ ಹೊಡಿಯೋಕ್ಕೂ ಭಯ ಎಲ್ಲ ಹೊಡೆಯಪ್ಪ. ಐಶ್ವರ್ಯ ರೈ ಫೋಟೋ ಇದೆ ನೋಡಿ. ಆಗಲ್ ಕಾಯಲ್ಲ ಅಲ್ವಾ? ಮತ್ತೆ ನಿಮ್ ಹೆಂಡತಿ ಬಗ್ಗೆ ಏನಾರ ಒಂದ್ ಸ್ವಲ್ಪ ಒಳ್ಳೆ ಮಾತಾಡಿ. ಹ್ಯಾಪಿ ದೀಪಾವಳಿ ಅಮ್ಮ. ಬೆಳಗ್ಗೆನೆ ಇವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ವಾಪಸ್ ಬಂದ್ರು. ಆಕ್ಚುಲಿ ನಾನು ಕೂಡ ಶಿವಮೊಗ್ಗಕ್ಕೆ ಹೋಗಿದ್ದೆ. ನಾನು ಒಂದೆರಡು ದಿನ ಇದ್ದು ನನ್ಗೇನೋ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಇವ್ರು ಒಂದೆರಡು ದಿನ ಇದ್ದು ಮತ್ತೆ ಇವತ್ತು ಬೆಳಗ್ಗೆ ಬಂದ್ರು. ದೀಪಾವಳಿಗೆ ನಾವು ಅಮ್ಮನ ಮನೆಗೆ ಹೋಗ್ತಿದೀವಿ. ಇವತ್ತಲ್ಲ, ಇವತ್ತು ಎಷ್ಟು ಗಂಟೆಗೆ? ಇವತ್ತ ಗೊತ್ತಿಲ್ಲ, ಎಷ್ಟೊತ್ತಿಗೆ ವಾಪಸ್ ಮನೆಗೆ ಹೋಗ್ತೀವ ಆಮೇಲೆ ಹೊರಡೋದು. ಪಟಾಕಿ ತಗೊಳ್ಳೋಣ ಅಂತ ಅನ್ಬಿಟ್ಟು ಇಲ್ಲಿ ಹೊಸೂರ್ ರೋಡ್ಗೆ ಬಂದಿದೀವಿ. ಆಲ್ರೆಡಿ ಮನೇಲಿದೆ, ಲಾಸ್ಟ್ ಟೈಮೇ ತಗೊಂಡಿದ್ವಿ ಪಟಾಕಿ ಇಷ್ಟೊಂದು. ಇವಾಗ ಇನ್ನೊಂದ್ ಸ್ವಲ್ಪ ತಗೊಂಡ್ ಹೋಗೋಣ ಅಂತ ಬಂದಿದೀವಿ. ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಮೂವೇ ಆಗ್ತಿಲ್ಲ. ಇಲ್ಲಿಂದ 1 hour ಬೇಕೇನೋ ಅಪ್ಪ ನಾವು ಹೋಗಿ ಪಟಾಕಿ ತಗೊಂಡು ವಾಪಸ್ ಮನೆಗೆ ಹೋಗೋದು. ಜಾಸ್ತಿ ನನ್ಗೆ ಹಸ್ಬೆಂಡ್ಗಂತೂ ಟ್ರಾಫಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಎಷ್ಟಿಷ್ಟ. ಡೈಲಿ ಆಫೀಸ್ಗೆ ಹೋಗೋದು, ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದು, ಮತ್ ಬರೋದು. ನಾನು ಬೇಕಂತ ಬಂದಿದ್ದಲ್ಲ, ನಮ್ಮ ಆಫೀಸರ್ 8 ದಿನ ಕರ್ದಿದ್ದು ಅಂತ ದಾರಿ ತಪ್ಪಿ ಬಂದದ್ದು ಬೆಂಗಳೂರಿಗೆ. ನಮ್ಮ ಆಫೀಸರು ನೀನ್ ಬರ್ಬೇಡ ಅಂದ್ರೆ ದಾರಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಶಿವಮೊಗ್ಗಕ್ಕೆ. ಓಯ್ ಏನು ಬೋರ್ ಹೊಡಿತಿದ್ದಲ್ಲ, ಒಂದು ಕ್ವಶನ್ ಕೇಳ ಆನ್ಸರ್ ಮಾಡ್ತೀರಾ? ಏನ್ ಗೊತ್ತಾ? ಅಮ್ಮನ ಹೆಸರು 52 ಆಯ್ತಾ, ಅಜ್ಜಿ ಹೆಸರು 62, ಅಜ್ಜನ ಹೆಸರು 72, ಮಾಮಿ ಹೆಸರು 82. ನಿಮ್ಮ ಅಪ್ಪನ ಹೆಸರೇನು? ಮಾಮಿ ಅಂದ್ರೆ ಯಾರು? ಮಾಮಿ ಅಂದ್ರೆ ಅಮ್ಮನ ತಂಗಿ ಯಾರೋ. ನಿಮ್ಮ ಅಪ್ಪನ ಹೆಸರೇನು? ಅದ್ ಹೆಂಗ್ರಿ ಹೇಳಕ್ಕಾಗುತ್ತೆ? ಏನೇ ನಿಮ್ಮ ಅಪ್ಪನ ಹೆಸರೇನು ಅಂದೆ. ಓ ಅಪ್ಪನ ನಾನ್ ನಂಬರ್ಸ್ ಏನೋ ಕೇಳ್ತಿದ್ದಾರೆ ನಾನು. ಏನು? ಅಷ್ಟೇ ಆನ್ಸರ್. ನಾನ್ ನಿಮ್ಮ ಅಮ್ಮನ ಹೆಸರು 52 ಅಂದಿಲ್ಲ, ಜನರಲ್ ಆಗಿ ಅಮ್ಮನ ಹೆಸರು 52, ಅಜ್ಜಿ ಹೆಸರು 62 ಅಂದಿದ್ದು. ನಾನ್ ಸೆನ್ಸ್ ಇದ್ರೆ ನಾನ್ ಸೆನ್ಸ್ ಕ್ವಶನ್ಸ್ ಕೇಳ್ಬಿಟ್ಟು ನಾನ್ ಯಾವ ಲಾಜಿಕಲ್ ಕ್ವಶನ್ ಕೇಳ್ತಾರಿರೋ ಅಂತ. ನಾನ್ ಸೆನ್ಸ್ ಅಲ್ಲ. ಮತ್ತೆ ಇವರು ನನಗೆ ದೀಪಾವಳಿಗೆ ಏನೋ ಸ್ಪೆಷಲ್ ಆಗಿ ಏನೋ ಸ್ವೀಟ್ ಮಾಡ್ಕೊಡ್ತಾರಂತೆ. ಏನ್ರಿ ಮಾಡ್ಕೊಡ್ತೀರಾ? ಹಾಗಲ್ಕಾಯಲ್ಲಿ ಅಲ್ವಾ? ಹಾಗಲ್ಕಾಯಲ್ಲಿ ಅಲ್ವಾನಾ? ಹಾಗಲ್ಕಾಯಲ್ಲಿ ಅಲ್ವಾ, ಆಮೇಲೆ ತೊಂಡೆಕಾಯ್ದು ಇದು ಏನೋ ಅದು ಸೋಂಪಪುಡಿ ತರ ತೊಂಡೆಕಾಯಲ್ಲಿ. ತೊಂಡೆಕಾಯಲ್ಲಿ ಸೋಂಪಪುಡಿ. ಅದ್ ಏನ್ ಗೊತ್ತಾ, ಫಸ್ಟ್ ಏನಂದ್ರೆ ಇಲ್ಲ ಇಲ್ಲ ನಮ್ದ್ರಲ್ಲಿ ಮಾಡೋದಲ್ಲ, ನಮ್ದ್ರಲ್ಲಿ ನಾ ಇಲ್ಲ ಹಬ್ಬದ ದಿನ ಹೆಂಗೆ ಅಂದ್ರೆ ನಾವು ಮಾಡ್ತೀವಿ, ಫಸ್ಟ್ ನೀವು ತಿನ್ಬೇಕು. ಆಕ್ಚುಲಿ ಹಳೆ ಕಾಲದಲ್ಲಿ ಏನಂದ್ರೆ ಗಂಡ ತಿನ್ನೋದು ಕರೆಕ್ಟ್. ದೀಪಾವಳಿ ದಿವಸ ಮಾತ್ರ ಉಲ್ಟಾ ಅದು. ಅವತ್ ಮಾತ್ರ ನಾನ್ ಮಾಡ್ಕೊಡ್ತೀನಿ, ಅದು ನೀವ್ ಫಸ್ಟ್ ತಿನ್ಬೇಕು. ಅಂದ್ರೆ ಒಂದು ಬೌಲ್ ತಿಂದಿ ಆಮೇಲೆ ನಾನ್ ತಿಂತೀನಿ. ನಾನ್ ಹಂಗೆಲ್ಲ ಎಲ್ಲಪ್ಪ. ಪತಿಯೇ ಏನು ಪರದೇವ, ಅದೇ ಪರದೆವ್ವನೇ. ಪತಿಯೇ ಪರದೇವ ಅಂತ ಅನ್ಕೊಂಡು ಇವಾಗ ಫಸ್ಟ್ ಪತಿ ತಿನ್ಬೇಕು. ಎಂತದ್ದು ಬೇಡ, ಬನ್ರಿ ವಾಪಸ್ ಹೋಗ್ಬಿಡೋಣ. ವಾಪಸ್ ಹೋಗಬೇಕು, ಯೂಟ್ ಅನ್ಬೇಕಲ್ಲ. ನಾವು ಇವಾಗ ಬೇಕಂತ ಬಂದದ್ದು, ದಾರಿ ತಪ್ಪಿ ಬಂದದ್ದಲ್ಲ. ಮತ್ತೆ ನಿಮ್ ಹೆಂಡತಿ ಬಗ್ಗೆ ಏನಾರ ಒಂದ್ ಸ್ವಲ್ಪ ಒಳ್ಳೆ ಮಾತಾಡಿ. ನನ್ ಮಾತು ಕೇಳಲ್ಲ ಅಂತ ಬರೇನೆ ಹಾಕ್ಬಿಟ್ಟಿದ್ದಾರೆ. ಬರೀ ಡೌಗಳು. ಇಲ್ಲಿ ಯಾರು ಬರೀ ಹಾಕಿರೋದು 2 ಪರ್ಮನೆಂಟ್ ಟ್ಯಾಟು. ನಾನೊಂದು ಸೋನಿ ಒಂದು ಟ್ಯಾಟು ಹಾಕಿಸ್ಕೊಂತೀನಮ್ಮ ಅಂದೆ, ಅಷ್ಟೇ ಹೇಳಿದ್ದು ಫ್ರೆಂಡ್ಸ್. ಬಿಸಿ ಕುಕ್ಕರ್ ನ ಹೋಗ್ಬಿಟ್ಟು ಟ್ಯಾಟು ಬೇಕಾ ನಿನಗೆ ಅನ್ಬಿಟ್ಟು ಪರ್ಮನೆಂಟ್ ಟ್ಯಾಟೂನೇ ಹಾಕ್ಬಿಟ್ರು ಫ್ರೆಂಡ್ಸ್. ಬಾಬಾನ ಸೂತಾರೇನ. ಏನಿದು ಎಲ್ಲ ಪಾರ್ಕಿಂಗ್ ಇಲ್ಲ ಅನ್ಕೊಂತೇನೆ. ಅಲ್ಲಿ ಮುಂದೆ ಇದೆ ನೋಡಿ 90% ಡಿಸ್ಕೌಂಟ್. ಜನ ಎಲ್ಲ ಫುಲ್ ತುಂಬಿಟ್ಟಿದ್ದಾರೆ ಹಂಗೆ.
ಪಟಾಕಿ ತಗೊಳಕ್. ಇದೊಂದು 2 ತಗೊಳ್ಳೋಣ ಅಲ್ಲ, ದೊಡ್ಡದಿದೆ ಅಲ್ಲ ಅಷ್ಟಿದೆಯಲ್ಲ, 3 ದಿನದಲ್ಲಿ ಹೊಡಿಯೋದು ಎಲ್ಲ ಹೊಡೆದು ಡಮ್ ಡಿಮ್ ಡಮಾಲ್ ಡಿಮಿಲ್ ಅಂತ ವರ್ಡ್ಸ್. ಇನ್ನು ನಾನು ಸ್ಕೈ ಶಾಟ್ಸ್ ಯಾವುದು ತಗೊಂಡಿಲ್ಲ, ಇನ್ನು ಬೇರೆ ಅಂಗಡಿಯಲ್ಲಿ ನೋಡೋಣ. ಸಾಕ್ ಬನ್ನಿ ಇಲ್ಲಿ ಇವಾಗ. ಹೊಡೆಯೋಣ ಅಲ್ಲ. ಏನಿದು? ಫ್ಲವರ್ ಪಾಟ್, ದೊಡ್ಡ ಫ್ಲವರ್ ಪಾಟ್ ಅಷ್ಟೇ. ಅವ್ನು ಹೇಳಿದಾರ ದೊಡ್ಡ ಫ್ಲವರ್ ಪಾಟು, ನಂಗೆ ಗೊತ್ತಿಲ್ಲ ಹೊಡೆಯಕ್ಕೆ. ಅಲ್ಲ ಇದೆಲ್ಲ ಹೊಡಿಯಕ್ ಭಯ ಆಗುತ್ತೆ. ಇಲ್ಲಿ ನೋಡಿ ಶಾಪ್ ಎಡ್ಜಸ್ ಎಲ್ಲ ಏನಿದು ಗೊತ್ತಿಲ್ಲ. ಇದು 1K ಸಾಕಿತ್ತಲ್ವಾ? 2K ಪಟಾಕಿ 350 250 ರೂಪಾಯಿ. 250 90% ಆಫ್ ಮಾಡಿದ್ರೆ ಎಷ್ಟಾಯ್ತು? 250. ಇದೆಷ್ಟು ಗೊತ್ತಾ? ಇದು 350. ಇದೇ ಚೀಪ್ ಅಲ್ವಾ? ಒಂದು ಸಣ್ಣ ಹುಡುಗನಿಂದ ಆಸೆ ಇತ್ತು ಹೊಡಿಬೇಕು ಅಂತ, ದಮ್ಮನದಷ್ಟೇ ಒಂಥರ ಆಸೆ ಸಣ್ಣ ಸುಮ್ಮನೆ ಸೌಂಡ್ ಪೊಲ್ಯೂಷನ್ ಮಾಡ್ಕೊಂಡು ಎಲ್ಲ ಕಡೆ. ಇದೆಯಾ ಮೈಕ್ ಆನ್ ಇದೆಯಾ? ಏನು ಇದೆಯಾ? ನೀವು ಕಿರಿಚ್ಬೇಕಾದ್ರೆ ಸೌಂಡ್ ಪೊಲ್ಯೂಷನ್ ಆಗಲ್ಲ. ಇದೇನು ಹೊಸ ಪಟಾಕಿ ಹೋಗ್ಲಿ, ಇದೊಂದು ತಗೊಳ್ಳೋಣ. ಏನದು? ಗೊತ್ತಿಲ್ಲ. ಹೈ ವೋಲ್ಟೇಜ್ ಅದೆಲ್ಲ ಏನು ಬೇಡ. ಡಮ್ಮನತೆ ಕವರ್ ಪಾಟ ಇಲ್ಲ. ಈಗ ಏನ್ರಿ ಇದೆಲ್ಲ? ಅವೆಲ್ಲ ಹೊಡಿಯೋಕ್ಕೂ ಭಯ. ವಿಜಿಲ್ ಮಾಡ್ಕೊಂಡು ಹೋಗುತ್ತೆ. ಏನ್ ನಿಮ್ ತರ ಕ್ಯಾ 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 ಅಂತ ಅನ್ಕೊಂಡು ಸೌಂಡ್ ಮಾಡ್ಕೊಂಡು ನಾನು ನಿಮ್ ತರ ಮಧುರವಾದ ಧ್ವನಿಯಿಂದ ಅನ್ನತ್ತೆ. ಬಟ್ ಮೇಬಿ ದಿಸ್ ಇಸ್ ಬಿಗ್ ಒನ್ ಅನ್ಕೊಂತೀನಿ. ಬಿಗ್ ಒನ್ ಆ ಸೈಡ್ ಇತ್ತು. ಸ್ವಸ್ತಿಕ್ ಇದು. ಯಾರು ಹೊಡಿತಾರೆ? ನಾನು ಹೊಡಿತೀನಿ, ನೀವು ಹೊಡಿತೀರಾ? ನಾನೆಲ್ಲೋ ಒಂದ್ ಸ್ವಲ್ಪ ಹೊಡಿತೀನಿ. ಇಷ್ಟೊಂದು ನಾನು ಹೇಳಿದೀನಿ. ಸುಮ್ಮನೆ ಒಂದು ರೀಲ್ ಇಲ್ಲ. ಏನ್ ರೀಲ್? ಇವಾಗೆಲ್ಲ ಮಾಡ್ಬೇಡಿ ಬೇಬಿ. ನಂಗೆ ಪ್ಯಾನಿಕ್ ಮಾಡಿಸ್ಬೇಡಿ ನೀವು. ನಂಗೆ ನಿಜ ಪ್ಯಾನಿಕ್ ಆಗುತ್ತೆ. ನೀವು ಕಾಮಿಡಿ ಅನ್ಸ್ಬೋದು. ನಾನೇನ್ ಪ್ಯಾನಿಕ್ ಮಾಡ್ತಿದ್ದೀನಿ? ನಂಗೆ ಅದು ಇಷ್ಟ ಇಲ್ಲ ಆಕ್ಚುಲಿ. ನಾನೇನ್ ಮಾಡ್ತಿದ್ದೀನಿ? ನನಗೆ ಸ್ವಾತಂತ್ರ್ಯ ಇಲ್ವಾ ಪಟಾಕಿ ಹೊಡೆಯಕ್ಕೆ? ಇಲ್ಲ ಅಂದ್ರೆ ನಾನು ಅಲ್ಲಿಂದ ಬನ್ನಿ. ಬೇಬಿ ಸುಮ್ಮನೆ ಹೋಗ್ರಿ. ಸೌಂಡ್ ಇಷ್ಟ ಇಲ್ಲ. ಗನ್ ಕೊಡಿ ಇಲ್ಲಿ. ಗನ್ ಕೊಡ್ರಿ, ಒಂದ್ ನಿಮಿಷ. ಗನ್ ಕೊಡಿ. ಕಾರಲ್ಲೆಲ್ಲ ಹೊಡಿಯಲ್ಲವಾ? ಕೊಡಿ ಇಲ್ಲಿ ಒಂದ್ ನಿಮಿಷ. ಬೇಬಿ ಸುಮ್ಮನೆ ಇರ್ರಿ. ಕಾರೆಲ್ಲ ವಾಸನೆ ಬರುತ್ತೆ. ಹೊಡಿತಿಲ್ಲ. ಅದು ಅಷ್ಟು ಸರಿ ಇಲ್ಲ ಅನ್ಸುತ್ತೆ ನೋಡಿ. ಬೇರೆ ಇಸ್ಕೊಂಡ್ಬಂದ್ರೆ ನೀವೇ ಹೋಗಿಸ್ಕೊಂಬನ್ನಿ. ಹೋಗ್ರಿ, ನಾನು ಅಷ್ಟೆಲ್ಲ ಸುತ್ತಿದ್ದೀನಿ. ಇದು 200 ರೂಪೀಸ್ದು. ಇದೇ ಚೆನ್ನಾಗಿರೋದು. ಇನ್ನೆಲ್ಲ ಇನ್ಯಾವುದು ಚೆನ್ನಾಗಿಲ್ಲ. ಇಷ್ಟೆಲ್ಲ ಪಟಾಕಿ ತಗೊಂಡಿದ್ದಾರೆ. ಹೊಡಿಬೇಕು. ಹೊಡ್ದಿಲ್ಲ ಅಂದ್ರೆ ವೇಸ್ಟ್ ಎಲ್ಲ. ಏನಿಲ್ಲ, ನೆಕ್ಸ್ಟ್ ವರ್ಷ ಇಡೋದು. ನೆಕ್ಸ್ಟ್ ವರ್ಷ ಹೊಡಿಬೇಕಷ್ಟು. ಸಾಯಿ ದೇವಿ ಫ್ಯೂಲ್ ಆದ್ರಿ. ಆಫ್ ಮಾಡ್ರಿ ಸಾಂಗ್.
ಹ್ಯಾಪಿ ದೀಪಾವಳಿ ಅಮ್ಮ. Thank you. Wish you the same. Thank God bless you. you. ಥ್ಯಾಂಕ್ ಯು. ನೀವು ಹೇಳ್ರಿ. ಹ್ಯಾಪಿ ದೀಪಾವಳಿ. Thank you. Wish you the same, Santosh. God bless you. ಸೊ ಏನ್ರಿ ಇವತ್ತು? ಏನಿವತ್ತು ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ. ನೀವ್ ಯಾಕೊಂದು ಎಣ್ಣೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರದು ಅಂತ ನಾನು ಸುಮ್ಮನೆ ಕಾರ್ಪೊರೇಟ್ ಬಿಟ್ಬಿಟ್ಟು ಮನೆ ಮೇಲೆ ಬೆಳೆದಿರೋ ದಾಸವಾಳ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಣ್ಣೆ ಮಾಡ್ತಾರೆ. ಕೊತ್ತಂಬರಿ ಸೊಪ್ಪು ಸ್ಮೆಲ್ಗೆ, ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ. ಓ ಗ್ರೀನ್ ಚಿಲ್ಲಿ ಯಾರಿಗೆ? ನಿಮಗೆ ಮಾತ್ರ ಹಾಕಕ್ಕೆ. ಸಿಟ್ಟೆಲ್ಲ ತೆಗಿತಾಳೆ ಫ್ರೆಂಡ್ ಅಮ್ಮ. ನೋಡ್ರಿ ಐತೆ ಐ ಕಣ್ ಬೇರೆ ಬಿಡಕ್ಕಾಗ್ತಿಲ್ಲ ಅಲ್ಲಿ. ಇದು ಚೆನ್ನಾಗಿದೆ ಇದು. ಏನಿದೆ ಇಷ್ಟು ಸೌಂಡ್ ಬರ್ತಿದೆ? ನೋಟ್ ದುಡ್ಡು, ಡೂಪ್ಲಿಕೇಟ್ ನೋಟ್. ಬೇಬಿ 10,000 ಸಿಕ್ತು ಬೇಬಿ. ಡೂಪ್ಲಿಕೇಟ್ ನೋಟ್. ಐಶ್ವರ್ಯ ರೈ ಫೋಟೋ ಇದೆ ನೋಡಿ. 1 2 3. ಈ ಸಲದ್ದು ದೀಪಾವಳಿ ಇದು ಕೌಂಟು. 2 2 4 2 8. ಅಯ್ಯೋ ಹೆಂಗೋ ಆರತಿ ಮಾಡ್ತಿರಲ್ಲ. ಆಯ್ತು ಬನ್ನಿ. ತಗೊಳ್ಳಿ, ಆರತಿ ಮಾಡೋದಕ್ಕೆ ದುಡ್ಡು ಕೊಡ್ತಾರಾ? ಕ್ಯಾಶ್. ಅಲ್ಲ